ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೈ ಮಹಾನಾಯಕನ ಎಡವಟ್ಟು ಬಹಳ ಕಾಸ್ಟ್ಲಿ ಆಗ್ಬಿಡ್ತಾ ಕಾಂಗ್ರೆಸ್ಗೆ. ಈಗ ವಿಡಿಯೋ ಬಿಟ್ಟು ಯಾವ ರೀತಿ ವಾಗ್ದಾಳಿಗೆ ಕಾರಣ ಆಗಿದೆ ಅಂದರೆ, ಇಂದಿರಾ ಗಾಂಧಿ ಸೋನಿಯಾ ಗಾಂಧಿಯವರ ಭಾವನೆಗೂ ನೀವು ನೋವು ಮಾಡ್ದಂಗೆ ಆಯ್ತಲ್ವಾ. ಕೈ ಬಿಗ್ ಲೀಡರ್ ಇಂತಹ ನಡೆ ಓಲೈಕೆ ರಾಜಕಾರಣದ ಮತ್ತೊಂದು ಎಕ್ಸಾಂಪಲ್ ಅಂತಾನೆ ಏನು ವಾಗ್ದಾಳಿಗೆ ಕಾರಣ ಆಗಿತ್ತು, ಆಕ್ರೋಶ ಸ್ಫೋಟವಾಗಿತ್ತು, ದೇಶವ್ಯಾಪಿ ಭರ್ಜರಿ ಚರ್ಚೆಗೆ ಗ್ರಾಸವಾಗಿದ್ದಂಥ ವಿಷಯ ಈಗ ನೋಡಿ ಯಾವ ರೀತಿ ತಿರುಗುಬಾಣವಾಗಿದೆ. ಖರ್ಗೆ ಅವರೇ ಇದು ಬೇಕಿತ್ತಾ ಅಂತ ಈಗ ಬಿಜೆಪಿ ಮುಗಿಬೀಳ್ತಾ ಇದೆ. ಈ ಎಲ್ಲ ಫೋಟೋಸ್ ವಿಡಿಯೋಸ್ ಸಮೇತ ನೋಡಿ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊನ್ನೆಯಷ್ಟೇ ಕೆಲವು ದಿನಗಳ ಹಿಂದೆ ಖರ್ಗೆ ಅವರ ಹೇಳಿಕೆ ಯಾವ ರೀತಿ ಕಾಂಟ್ರವರ್ಸಿ ಕಾರಣ ಆಯಿತು. ಇದೇನು ಮೊದಲ ಸಲ ಅಲ್ಲ. ಹಿಂದೂ ಧರ್ಮದ ಬಗ್ಗೆ ಅವರು ಬಹಳ ಕಿಡಿನುಡಿಗಳನ್ನು ಆಡಿದ್ದಾರೆ ಅಂತ ಹಿಂದೆಲ್ಲ ಒಂದಿಷ್ಟು ವಿಡಿಯೋಗಳು ವೈರಲ್ ಆಗಿದ್ವು. ಯಾಕೆ ಖರ್ಗೆ ಅವ್ರಿಗೆ ಇಷ್ಟು ಬೇಜಾರು, ಅವ್ರು ಹುಟ್ಟಿರೋ ಧರ್ಮದ ಮೇಲೇನೆ ಅಂತೆಲ್ಲ ಆಕ್ರೋಶಕ್ಕೆ ಗುರಿಯಾಗಿದ್ರು. ಅದರಲ್ಲೂ ಕುಂಭಮೇಳದಲ್ಲಿ ಗಂಗೆಯಲ್ಲಿ ಮುಳುಗೆದ್ದು ಬಿಟ್ರೆ ಬಡತನ ನಿವಾರಣೆ ಆಗತ್ತಾ, ಎಲ್ಲ ಸರಿ ಹೋಗಿಬಿಡತ್ತಾ ಅಂತ ಅವರು ಮಾಡಿದಂಥ ಭಾಷಣ ಇದೆಯಲ್ಲ, ಅದು ತೀವ್ರ ಆಕ್ರೋಶಕ್ಕೆ ಕಾರಣ ಆಯಿತು. ಹಾಗಾದರೆ ಹಜ್ ಯಾತ್ರೆಗೆಲ್ಲ ಸಪೋರ್ಟ್ ಮಾಡ್ತೀರಿ, ಆದರೆ ಇಂಥದ್ದೊಂದು ಅತ್ಯಂತ ಪವಿತ್ರ ಕ್ಷಣ ಶತಮಾನದ ಬಳಿಕ ಬಂದಿದೆ. ಇಡೀ ವಿದೇಶದ ಬೇರೆ ಬೇರೆ ಧರ್ಮದವರು ಇಲ್ಲಿ ಹಿಂದೂ ಧರ್ಮದ ಈ ಶ್ರೇಷ್ಠತೆಯನ್ನು ಅಪ್ಪಿಕೊಳ್ಳೋಕೆ ಬರ್ತಿರುವಾಗ ನಮ್ಮವ್ರ್ಯಾಗ ನೀವು ಹಿಂಗೆ ಹೇಳಿಬಿಟ್ರೆ ಹೆಂಗೆ ಅಂತ ಆಕ್ರೋಶ ವ್ಯಕ್ತವಾಯ್ತಲ್ಲ. ಮೊನ್ನೆ ನರೇಂದ್ರ ಮೋದಿ ಅವರು ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಬಂದರು. ಬೇರೆ ಬೇರೆ ಕೈಕೂಟದ ನಾಯಕರು ಟೀಕೆ ಮಾಡಿದವರು, ಅಖಿಲೇಶ್ ಯಾದವ್ ಅವರೆಲ್ಲ ಹೋಗಿ ಬಂದು ನೋಡಿದ್ದೀವಿ. ಇದೆಲ್ಲದರ ನಡುವೆ ನೋಡಿ ಈಗ ಕೈ ನಾಯಕನಿಗೆ ಮಹಾಮುಖಭಂಗ ಆಗಿದೆ. ಇಂದಿರಾ ಗಾಂಧಿ ಸೋನಿಯಾ ಗಾಂಧಿಯವರ ಭಾವನೆಗೆ ನೋವು ತಂದ್ರಲ್ಲ ನೀವು. ನನ್ನ ಮಾತುಗಳಿಂದ ಯಾರಾದರೂ ಬೇಸರ ಮಾಡ್ಕೊಂಡಿದ್ರೆ, ಮನಸ್ಸಿಗೆ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅನ್ನೋ ರೀತಿಯಲ್ಲಿ ಆಮೇಲೆ ಯೂಟರ್ನ್ ತಗೊಂಡ್ರು ಖರ್ಗೆ ಅವರು. ಆದರೆ ಆಲ್ರೆಡಿ ಡ್ಯಾಮೇಜ್ ಆಗಿಬಿಟ್ಟಿತ್ತ. ಹಾಗಾದರೆ ಬೇರೆಯವರ ಭಾವನೆಯನ್ನು ನೋವಾಗಿದ್ರೆ ಅಂತ ಹೇಳ್ತಿರಲ್ಲ, ನಿಮ್ಮ ಭಾವನೆಗೆ ನೋವಾಗಿಲ್ವಾ? ಕಾಂಗ್ರೆಸ್ನವ್ರ ಭಾವನೆಗೆ ಯಾರ್ದು ನೋವಾಗಲ್ಲ ಅಲ್ವಾ ಹಿಂದೂ ಧರ್ಮದ ಬಗ್ಗೆ ಈ ರೀತಿ ಹೇಳಿಕೆ ಮಾಡಿದ್ರೆ ಅಂತ ಬಿಜೆಪಿ ಮುಗಿಬಿದ್ದಿತ್ತು ಆವತ್ತೇ. ಇಂದಿರಾ ಗಾಂಧಿಯವರು ಪ್ರಧಾನಿಯಾದಂಥ ಸಮಯದಲ್ಲಿಯೇ ಈ ಮಹಾಕುಂಭ ಬಂದಿತ್ತು. 1966ರಲ್ಲಿ ವಿಶೇಷವಾದಂತಹ ರೈಲಿನ ಮೂಲಕ ಪ್ರಯಾಣ ಮಾಡಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ, ಎರಡನೇ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಅಂದರೆ ಆಗಷ್ಟೇ ತೀರ್ಕೊಂಡಿದ್ರು ಅವರು, ಅಸ್ಥಿಯನ್ನು ತಗೊಂಡು ಹೋಗಿ ತ್ರಿವೇಣಿ ಸಂಗಮದಲ್ಲಿ ವಿಸರ್ಜಿಸಿ ಮಹಾಕುಂಭದಲ್ಲಿ ಭಾಗಿಯಾಗಿ ಬಂದಿದ್ರು. ಆ ಸಮಯ ಮೌನಿ ಅಮಾವಾಸ್ಯೆಯ ಸಮಯವಾಗಿತ್ತು. ಇಂದಿರಾ ಗಾಂಧಿಯವರು ಪ್ರಧಾನಿಯಾಗೋ ಸಮಯದ ಕೂಡ ಅದೇ. ಸೊ ಬಹಳ ವಿಶೇಷವಾದ ನಂಟಿದೆ ಗಾಂಧಿ ಫ್ಯಾಮಿಲಿಗೂ ಮಹಾಕುಂಭಕ್ಕೂ, ಬಹಳ ಒಂದು ಭಕ್ತಿ ಭಾವದ ನಂಟಿದೆ ಅಂತಾನೆ ಬಲ್ಲವರು ಹೇಳ್ತಾರೆ. ಇಂದಿರಾ ಗಾಂಧಿಯವರು ಕೂಡ ಭಾಗಿಯಾಗಿದ್ರು, ಸೋನಿಯಾ ಗಾಂಧಿಯವರು ಕೂಡ ಭಾಗಿಯಾಗಿದ್ರು. ಮುಂದೆ AICC ಅಧ್ಯಕ್ಷೆಯಾಗಿದ್ದ ಸಮಯದಲ್ಲಿ ಅಲಹಾಬಾದ್ನ ತ್ರಿವೇಣಿ ಸಂಗಮದಲ್ಲಿ ಸೋನಿಯಾ ಗಾಂಧಿಯವರು ಮಿಂದೆದ್ದಿದ್ರು. ಆ ಫೋಟೋಸ್ ಎಲ್ಲ ನೋಡಬಹುದು ನಾವು. ಸೋನಿಯಾ ಗಾಂಧಿ, ಇಂದಿರಾ ಗಾಂಧಿಯವರು ಇಷ್ಟು ಭಕ್ತಿ ಭಾವದಿಂದ ಹಾಗಾದರೆ ಮಹಾಕುಂಭದಲ್ಲಿ ಭಾಗಿಯಾಗಿದ್ರಲ್ವಾ, ಆಗಲೆಲ್ಲ ಇದೇ ಮಾತನ್ನು ಆಡಲಾಗಿತ್ತ. ಗಂಗೆಯಲ್ಲಿ ಮುಳುಗಿದ್ರೆ ಭಾರತದ ಅಭಿವೃದ್ಧಿ ಆಗತ್ತಾ, ಗಂಗೆಯಲ್ಲಿ ಮುಳುಗೆದ್ದು ಬಿಟ್ರೆ ಮಹಾಕುಂಭದಲ್ಲಿ ಭಾಗಿಯಾಗಿಬಿಟ್ರೆ ಬಡತನ ನಿರ್ಮೂಲನೆಯಾಗತ್ತಾ ಅನ್ನುವ ಮಾತುಗಳು ಅವತ್ತೂ ಬಂದಿದ್ವಾ. ಸರಿ, ರಾಜಕೀಯ ಜಟಾಪಟಿ, ರಾಜಕೀಯ ವಾಗ್ದಾಳಿಗಳಿದ್ದಿದ್ದೆ. ಅಮಿತ್ ಶಾ ಮುಳುಗೆದ್ರೆ ಎಷ್ಟು ಜನ್ಮ ಎತ್ತು ಬಂದರೂ ಅವ್ರ ಪಾಪ ಕಳೆಯಲ್ಲ ಅಂದರು, ಅದನ್ನು ಒಪ್ಕೊಳ್ಳೋಣ ಬೇಕಾದರೆ. ಅವರವರ ರಾಜಕೀಯ ದ್ವೇಷದ ಕೆಸರಚ್ಚಾಟ. ಆದರೆ ಗಂಗೆಯಲ್ಲಿ ಮೀಯೋದ್ರ ಬಗ್ಗೆನೇ ಖರ್ಗೆ ಅವರು ಆಡಿದ ಮಾತುಗಳು, ಮತ್ತು ಅದು ಫಸ್ಟ್ ಟೈಮ್ ಅಲ್ವಲ್ಲ. ಬೇರೆ ಬೇರೆ ರೀತಿಯಲ್ಲಿ ಹಿಂದೂ ಧರ್ಮದ ಭಾವನೆ ಆಚರಣೆಗಳಿಗೆ ನೋವುಂಟು ಮಾಡುವಂಥ ಹೇಳಿಕೆಗಳು ಹಿಂದೆಲ್ಲ ಸಿಡ್ದಿದ್ವಲ್ಲ. ಆ ವಿಡಿಯೋಗಳು ವೈರಲ್ ಆಗಿದ್ದು ಸಿಕ್ಕಾಪಟ್ಟೆ ಚರ್ಚೆ ಗ್ರಾಸ ಆಗಿದ್ದೆಲ್ಲ ಗೊತ್ತಿದೆ. ಮತ್ತದೇ ವಿಷಯ ಬಂತು. ಈಗ ನೋಡಿ ಯಾವ ರೀತಿ ತಿರುಗೇಟ್ ಕೊಡ್ತಿದ್ದಾರೆ ಅಂತ. ನೀವು ನಿಮ್ಮ ನಾಯಕರ ಮನಸ್ಸಿಗೆ ನೋಯಿಸ್ತಿದ್ದೀರಲ್ಲ ಹಾಗಾದರೆ. ಸೊ ಓಲೈಕೆ ರಾಜಕಾರಣಕ್ಕೆ ಈ ಹಂತಕ್ಕೆ ಇಳಿತೀರಾ ಅನ್ನುವಂಥ ತಿರುಗೇಟು. ಅದರ ನಡುವೆ ನೋಡಿ ಈಗ DK ಶಿವಕುಮಾರ್ ಅವರು ಕುಟುಂಬ ಸಮೇತರಾಗಿ ಮಹಾಕುಂಭದಲ್ಲಿ ಮಿಂದೆದ್ದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಆಶೀರ್ವಾದ ಪಡ್ಕೊಂಡು ಭಕ್ತಿ ಭಾವದಿಂದ ಇದು ನಮ್ಮ ಧರ್ಮದ ನಂಬಿಕೆ, ಎರಡನೇ ಮಾತೇ ಇಲ್ಲ ಅಂತಿದ್ದಾರೆ. ಅದು ಈಗ AICC ಅಧ್ಯಕ್ಷರಿಗೆ ಮಹಾಮುಖಭಂಗಕ್ಕೆ ಕಾರಣ ಆಗಿದೆ. ಖರ್ಗೆ ಅವರು ಮೋದಿ ಟೀಕಿಸುವ ಬರದಲ್ಲಿ ಅಥವಾ ಅಮಿತ್ ಶಾ ಅವರ ವಿರುದ್ಧ ಮುಗಿಬೀಳೋದಕ್ಕಾಗಿ ಧರ್ಮಕ್ಕೆ ನೋವನ್ನು ಉಂಟು ಮಾಡಿದ್ರ, ಮನಸ್ಸಿಗೆ
ಧರ್ಮದ ಆಚರಣೆ ಮಾಡೋರಿಗೆ ಅನ್ನೋದು ಒಂದು ಚರ್ಚೆ. ಆದರೆ ನೋಡಿ, ಮೊನ್ನೆ ಬಜೆಟ್ ಆಯ್ತಲ್ಲ, ಬಜೆಟ್ ಆದಮೇಲೆ ಸಹಜವಾಗಿ ವಿರೋಧ ಪಕ್ಷದಲ್ಲಿರೋರು ಕಮೆಂಟ್ ಮಾಡ್ತಾರೆ, ಇದು ಏನೂ ಇಲ್ಲ ಬಜೆಟಲ್ಲಿ ಅಂತ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಕಮೆಂಟ್ ಮಾಡ್ತು, ಏನಂತ ಮಾಡ್ತು, ಈ ಟ್ಯಾಕ್ಸ್ ರಿಲೀಫ್ ಎಲ್ಲ ಕೊಟ್ಟಿದ್ದಕ್ಕೆ ನೂರಾರು ಪಾಪ ಮಾಡಿದ್ಮೇಲೆ ಬೆಕ್ಕು ಕಾಶಿ ಯಾತ್ರೆಗೆ ಹೋಯ್ತಂತೆ ಅಂತ ಒಂದು ಗಾದೆ ಇದೆ. ಎಲ್ಲ ಹೇಳ್ತಾರಲ್ವಾ, ನೂರಾರು ಇಲ್ಲಿ ತಿನ್ಕೊಂಡು ಆಮೇಲೆ ಕಂಪೇರ್ ಮಾಡ್ತಾರೆ. ಅಲ್ಲೂ ಕಾಶಿ ಯಾತ್ರೆ ಅಂತಿದ್ದಂಥ ಗಾದೆಯನ್ನು ಇವ್ರು ಕಾಶಿ ಯಾತ್ರೆನೂ ಅನ್ನಲ್ವಲ್ಲ, ಹಜ್ ಯಾತ್ರೆ ಅಂತಾರಲ್ಲ ಅಂತನೂ ಚರ್ಚೆಗೆ ಕಾರಣ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಖರ್ಗೆ ಅವ್ರಿಗೆ ಪಾಪ ಹಿಂದೂ ಧರ್ಮದ ಮೇಲೆ ಯಾಕೆಷ್ಟು ಬೇಸರ ಅನ್ನುವಂಥ ಒಂದು ಚರ್ಚೆಗೆ ಕಾರಣ ಆಗಿತ್ತು. ಈಗ ಕಾಂಗ್ರೆಸ್ ನಾಯಕರೇ ಮಹಾಕುಂಭದ ಪಾವಿತ್ರ್ಯತೆಯನ್ನು ಸಾರಿ ಹೇಳೋ ಮೂಲಕ, ಕೊಂಡಾಡುವ ಮೂಲಕ AICC ಅಧ್ಯಕ್ಷರಿಗೆ ಆಘಾತವನ್ನು ಕೊಡ್ತಿದ್ದಾರೆ. ನೋಡಿ, ಕಾಂಗ್ರೆಸ್ ಶಾಸಕರೊಬ್ಬರು ಮಹಾಕುಂಭದ ಬಗ್ಗೆ ಏನು ಹೇಳ್ತಾರೆ ಅಂತ. ನೋಡಿಯಪ್ಪ, ನಮ್ಮ ಧರ್ಮ, ನಮ್ಮ ನಂಬಿಕೆ, ಇವತ್ತು ಕುಂಭಮೇಳಕ್ಕೆ ಹೋಗ್ತಾ ಇದ್ದೀನಿ. ಕರ್ನಾಟಕದಲ್ಲೂ ಕೂಡ ನಿನ್ನೆ ತಾನೇ ನಮ್ಮ ಜಿಲ್ಲಾಧಿಕಾರಿಗಳು, SP, CO ಎಲ್ಲ ಕೂಡ ಮೈಸೂರಿನವರು ಬಂದಿದ್ರು. ಅಲ್ಲಿ ಕುಂಭಮೇಳಕ್ಕೂ ಹೋಗ್ತಾ ಇದ್ದೀವಿ. ಎಲ್ಲ ನಮ್ಮ ಕರ್ನಾಟಕದ ಸ್ವಾಮಿಗಳು ಎಲ್ಲ ಕೂಡ ಮಾತಾಡಿದ್ದೀವಿ. ಅವರು ಎಲ್ಲ ಬರ್ತಾ ಇದ್ದಾರೆ. ಅಲ್ಲೂ ಭಾಗವಹಿಸ್ತೀವಿ. ಇಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಏನು ನಮ್ಮ ಕಾವೇರಿ ಇದು ಕುಂಭಮೇಳ ಕುಂಭಮೇಳಕ್ಕೆ ಯಾರಿಗೆ ಹೋಗ್ಬಿಟ್ಟು ಬರ್ತಾರೋ ಅವ್ರಿಗೆಲ್ಲ ಒಳ್ಳೇದಾಗುತ್ತೆ, ದೇವ್ರು ಒಳ್ಳೇದು ಮಾಡ್ತಾರೆ. ಅವ್ರಿಗೆಲ್ಲ ತುಂಬ ಶಾಂತಿ, ನೆಮ್ಮದಿ ಎಲ್ಲವೂ ಚೆನ್ನಾಗಿ ಕಾಪಾಡ್ಕೊಂಡು ಬರ್ತಾ ಇದೆ. ಯಾರಾದರೂ ಹೋಗೋರಿದ್ರೆ, ಕುಂಭಮೇಳಕ್ಕೆ ಹೋಗೋರಿದ್ರೆ ಹೇಳ್ರಿ, ನಾನೇ ಬೇಕಂದ್ರೆ ಬಸ್ ಮಾಡಿ ಕೂಡ ಕಳಿಸ್ತೀನಿ. ಅದು ಕಾಮನ್ ಆಗ್ಬೇಕಂತದೆಲ್ಲ ಆಗ್ತಾ ಇದೆ. ದೃಷ್ಟಿ ಪರಿಹಾರ, ಅದೆಲ್ಲ ದೃಷ್ಟಿ ಪರಿಹಾರ, ಕಾಲು ತುಳ್ತಾ, ಅದೆಲ್ಲ ಜನಗಳು ತಿಳ್ಕೋಬೇಕು. ಇವಾಗ ಎಕ್ಸಾಂಪಲ್ಗೆ ನಮ್ಮ ಕೋಲಾರಲ್ಲಿ ಜನಗಳು ತಿಳ್ಕೋಬೇಕು ಅಂದ್ರೆ, ಒಟ್ಟಿನಲ್ಲಿ ಖರ್ಗೆ ಅವರ ಮಾತು ಈಗ ಬಿಜೆಪಿಗರಿಗೆ ಭರ್ಜರಿ ಅಸ್ತ್ರವಾಗಿದೆ. ನೋಡಿ, ಮಾಡೋದೊಂದು ಆಡೋದೊಂದು, ಇದಕ್ಕೆ ಕಾಂಗ್ರೆಸ್ನ ಪರಿಸ್ಥಿತಿ ಹಿಂಗೆ. ಹಿಂದೂಗಳ ಸಿಟ್ಟಿಗೆ ಗುರಿಯಾಗಿದ್ದಾರೆ. 70 ಸೀಟ್ ಅಲ್ವಾ ಡೆಲ್ಲಿಲಿ ಎಲೆಕ್ಷನ್ ನಡೆದಿದ್ದು, 67 ಕಡೆ ಠೇವಣಿಯನ್ನೇ ಕಳೆದುಕೊಂಡಿದೆ. ಗೆಲ್ಲೋದು ಬಿಡಿ, ಠೇವಣಿಯನ್ನು ಕಳೆದುಕೊಂಡಿದೆ. 70 ಕ್ಷೇತ್ರಗಳಲ್ಲಿ 67ರಲ್ಲಿ ಠೇವಣಿ ಕಳೆದುಕೊಂಡಿದೆ ಕಾಂಗ್ರೆಸ್. ಇದು ಒಂದು ದೊಡ್ಡ ಹೊಡೆತ ಇರಬಹುದು. ಯಾಕಂದರೆ ಡೆಲ್ಲಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂಗಳಿದ್ದಾರೆ. ಅಲ್ಲಿ ಜಾತಿ ಗೀತಿ ವರ್ಕೌಟ್ ಆಗಲ್ಲ ಡೆಲ್ಲಿಯಲ್ಲಿ. ಆದರೆ ಜನರ ಆ ಧಾರ್ಮಿಕ ಆಚರಣೆಗೆ ಈ ರೀತಿ ಟಾರ್ಗೆಟ್ ಮಾಡಿದಾಗ, ಟೀಕೆ ಮಾಡಿದಾಗ ಪೆಟ್ಟು ಕೊಡ್ತಾರೆ ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಇರಬಹುದು ಅಂತ BJP ತಿರುಗೇಟು ಕೊಡೋದಕ್ಕೆ ಒಳ್ಳೆ ಚಾನ್ಸ್ ಸಿಕ್ಕಂಗಾಗಿದೆ. ನೀವುಗಳೇ ಆಚರಣೆ ಮಾಡ್ತೀರಾ, ಮಾಡೋದೊಂದು, ಆದರೆ ಹೊರಗಡೆ ವೋಟ್ ಬ್ಯಾಂಕ್ಗೋಸ್ಕರ ಆಡೋದೊಂದು. ನೋಡಿ, ನಿಮ್ಮವರೇ ಏನು ಮಾಡ್ತಿದ್ದಾರೆ ಈಗ, ಆಯಾ ರಾಜ್ಯಗಳಲ್ಲಿ ಅಲ್ಲಲ್ಲಿನ ಪರಿಸ್ಥಿತಿ ನೋಡ್ಕೊಂಡು ನೀವು ಆಚರಣೆ ಮಾಡ್ತೀರಾ, ಮಾತಾಡ್ತೀರಾ. ಸೊ ಕಾಂಗ್ರೆಸ್ನಲ್ಲಿ ಎಲ್ಲರ ಸೈದ್ಧಾಂತಿಕ ಕ್ಲಾರಿಟಿಯೂ ಇಲ್ವಲ್ಲ ಅಂತ BJP ಈಗ ಖರ್ಗೆ ಅವರ ಆಡಿಕೊಳ್ಳುವಂತಾಗಿದೆ. ಆಲ್ರೆಡಿ ನಾವು ಒಂದು ವಿಡಿಯೋ ಮಾಡಿದ್ವಿ, ಈ ಶಾಯರಿ ವಿಚಾರದಲ್ಲಿ ಖರ್ಗೆ ಅವರ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯಿತು. UPA ಟೈಮಲ್ಲಿ UPA ಸರ್ಕಾರದ ಮೇಲೆ ಬೇಸತ್ತು ಕವಿಯ ಮನಸ್ಸಿನಲ್ಲಿ ಅರಳಿದ ಕವಿತೆಯನ್ನ ಇವತ್ತು ಮೊನ್ನೆ ರಾಜ್ಯಸಭೆಯಲ್ಲಿ ಬಂದು BJP ಸರ್ಕಾರದ ವಿರುದ್ಧ ಟೀಕಿಸುವ ಟೈಮಲ್ಲಿ ಹೇಳ್ತಾರೆ. ಧನ್ಕರ್ ಅವರು, ಮೋದಿ ಅವರು ಎಲ್ಲ ಸರಿಯಾಗಿ ಅದಕ್ಕೆ ತಿರುಗಿಸ್ಕೊಟ್ರು. ಖರ್ಗೆ ಅವರೇ, ಇದು ಯಾವ ಟೈಮಲ್ಲಿ ಬರೆದಂಥ ಕವಿತೆ ನೆನಪಿದೆಯಾ, ನಿಮ್ಮದೇ ಸರ್ಕಾರ ಇದ್ದಾಗ ಅಂತ ತಿರುಗಿಸ್ಕೊಟ್ರು. ಸೊ ಅದು ಕೂಡ ಮುಜುಗರಕ್ಕೆ ಕಾರಣ ಆಯಿತು. ಖರ್ಗೆ ಅವ್ರು ಯಾಕಪ್ಪ ಇಷ್ಟು ಅಧ್ಯಯನ ಇಲ್ಲದೆ ಬಂದು ತಮ್ಮ ಕಾಲದಲ್ಲಿ ಅಸಮಾಧಾನದಿಂದ ಬರೆದ ಕವಿತೆಯನ್ನು ಈ ಟೈಮಲ್ಲಿ ಹೇಳಿ ಮುಜುಗರಕ್ಕೀಡಾದ್ರು ಅನ್ನೋ ಥರದ ಚರ್ಚೆಗಳು ನಡೀತಿದ್ವು. ಈಗ ಈ ವಿಡಿಯೋಗಳು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದಾವೆ. ಸೊ ಖರ್ಗೆ ಅವರು ಪಕ್ಷದ ದೊಡ್ಡ ಕುರ್ಚಿಯಲ್ಲಿ ಕೂತು ಒಂದಿಷ್ಟು ಎಡವಟ್ಟುಗಳನ್ನು ಮಾಡಿಕೊಂಡ್ರೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.